ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದ ಟೈಮ್ನಲ್ಲಿ ಸೆಂಟ್ರಲ್ ಅಲ್ವಾ, ಸೆಂಟ್ರಲ್ ಇಂಟೆಲಿಜೆನ್ಸ್ ಬ್ಯೂರೋ ಬರುತ್ತಾ. ಇಂಟೆಲಿಜೆನ್ಸ್ ನೇಚರ್ ಆಫ್ ವರ್ಕ್ ಸ್ವಲ್ಪ ಹೇಳಬಹುದಾಗಿರೋದನ್ನ ಹೇಳ್ಬೋದಾ? ಅಲ್ಲಿ ಏನು ಹೇಳುವಂಗಿಲ್ಲ ಯಾಕಂದ್ರೆ ಗುಪ್ತಚರ ಇಲಾಖೆನೆ ಅಂದ್ರೆ ಹಾಗೆ ಇರ್ತದೆ. ನೇಚರ್ ಆಫ್ ವರ್ಕ್ ಚೆನ್ನಾಗಿತ್ತು ಆಕ್ಚುಲಿ. ಅಲ್ಲಿ ಏನಾದ್ರೂ ದೇಶಕ್ಕೆ ಮಾಡಬೇಕಾದಂತ ಕೆಲಸ ಜಾಸ್ತಿ ಇದೆ ಗುಪ್ತಚರ ಇಲಾಖೆಯಲ್ಲಿ. ಸುಮಾರು ಕೆಲಸಗಳನ್ನ ಮಾಡಿದೆ ಆಕ್ಚುಲಿ. ನನಗೆ 2 ಡೆಲ್ಲಿಯಿಂದ ರಿವಾರ್ಡ್ಸ್ ಬಂದು ಒಳ್ಳೆ ಕೆಲಸ ಮಾಡಿ. ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಇಂದ ಕೂಡ ಅಲ್ಲ, ಹೆಂಗ್ ಸೆಲೆಕ್ಟ್ ಆಗ್ತಾರೆ ಅಂತ ಅಟ್ಲೀಸ್ಟ್ ಅದನ್ನ ಹೇಳ್ಬೋದಾ? ಅವಾಗ 2 ಟೈಪ್ ಇತ್ತು. ಒಂದು ಕ್ಯಾಂಪಸ್ ಇಂಟರ್ವ್ಯೂಸ್ ಅಂತ ಬರ್ತದೆ, ಇನ್ನೊಂದು ಟೈಪು ಸೆಂಟ್ರಲ್ ಗೌರ್ಮೆಂಟ್ ದಿಂದ ಕಾಲ್ ಆಗುತ್ತೆ, SSC ದಿಂದ ಒಂದು ಕಾಲ್ ಆಗುತ್ತೆ, UPSC ಇಂದನೂ ಕಾಲ್ ಆಗುತ್ತೆ. ಆಲ್ರೆಡಿ ವರ್ಕ್ ಅಲ್ಲಿ ಇದ್ದವ್ರಿಗೆ ನಿಮಗೆ ಹೋಗಕ್ಕೆ ಹೆಂಗೆ? ಆಕ್ಚುಲಿ ನನಗೆ ಡೈರೆಕ್ಟ್ ಅಂತ ಹೋಗಿದ್ದೆ ನಾನು. ACIO 2 ಅಂತ ಬರ್ತದೆ. ಇಲ್ಲಿ DYSP ಕೋಲ್ಕೇಡರ್ಗೆ ಕ್ಯಾಂಪಸ್ ಇಂಟರ್ವ್ಯೂ ಕರೆದಿದ್ರು. ನಾನು ಹೋಗಿ ಅಟೆಂಡ್ ಮಾಡಿದೆ ಆಕ್ಚುಲಿ ಕ್ಯಾಂಪಸ್ ಇಂಟರ್ವ್ಯೂ. ನಂದು ಎಕ್ಸಾಮ್ ಕ್ಲಿಯರ್ ಆಯ್ತು. ಇಂಟರ್ವ್ಯೂ ತನ ಹೋಗಿದ್ದೆ. ಅವಾಗ ಇಂಟರ್ವ್ಯೂದಲ್ಲಿ ನಂದು ಸೆಲೆಕ್ಷನ್ ಆಗ್ಲಿಲ್ಲ. ನಂದು ಇಂಗ್ಲಿಷ್ ವೀಕ್ ಇತ್ತು ಸ್ವಲ್ಪ. ಆಮೇಲೆ ಆಗ್ಲಿಲ್ಲ. ಸಡನ್ ಆಗಿ ಏನ್ ಮಾಡಿದ್ರು ಅವರು, ಇಲ್ಲ ನೀನು ಇಂಟರ್ವ್ಯೂ ತನ ಬಂದಿದ್ಯಾ ಪೊಲೀಸ್ ಕಾನ್ಸ್ಟೇಬಲ್ ಆಗಿ, ನೀನ್ ನಮ್ಮಲ್ಲಿ ಬರ್ತೀಯಾ ಅಂತ ಕೇಳಿದ್ರು. ನಾನು ಆಯ್ತು ಅಂತ ಹೇಳಿದೆ. ಅವಾಗ ನಮ್ಮ SP ಅವ್ರಿಗೆ ಕಾಲ್ ಮಾಡಿ, ಇವರನ್ನ ನಾವು ಆನ್ ಡೆಪ್ಯುಟೇಷನ್ ನಾವು ತಗೋತೀವಿ ಅಂತ ಹೇಳಿ ನಮ್ಮ ಸೋನಿಯಾ ನಾರಂಗ್ ಮೇಡಮ್ ಅವ್ರಿಗೆ ಹೇಳಿ ನನ್ನ ಸೆಲೆಕ್ಷನ್ ಮಾಡಿದ್ರು. ಅಂದ್ರೆ ಅದು ಸೆಲೆಕ್ಷನ್ ಪ್ರೊಸೆಸ್ ಏನಿದೆ ಅಂದ್ರೆ ಬಹಳ ನಮ್ಮ ಹಿನ್ನೆಲೆ ಅದು ಎಲ್ಲ ತಿಳ್ಕೊಂಡು ಸೆಲೆಕ್ಷನ್ ಮಾಡ್ತಾರೆ. ಯೂಶಲಿ ಇನ್ ಸರ್ವಿಸ್ ದಲ್ಲಿ ಬಹಳ ಅವಕಾಶ ಕಡಿಮೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.